ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 7 ವಾರದಲ್ಲಿ 7 ಕೆಜಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಏನೇನು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಮೆಥಡ್ಸ್. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನನ್ನ ಚಾನಲಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಸಂಬಂಧಿಸಿದಂತಹ ವಿವರಗಳು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. 7 ವಾರದಲ್ಲಿ 7 ಕೆಜಿ ಕಡಿಮೆ ಮಾಡಬೇಕು ಅನ್ನೋ ಒಂದು ಗೋಲ್ ಇದ್ರೆ ರಿಯಲಿಸ್ಟಿಕ್ ಆಗಿ ನಾವು ಅಚೀವ್ ಮಾಡಬೇಕು ಅಂತಿರೋದು ವಾರಕ್ಕೆ 1 ಕೆಜಿ ಥರ ಕಡಿಮೆ ಮಾಡಬೇಕು ಅನ್ನೋ ಟಾರ್ಗೆಟ್. ಅದು ಡಿಪೆಂಡ್ಸ್ ಆನ್ ನಮ್ಮ ತೂಕ ಎಷ್ಟಿದೆ, ನಮ್ಮ ದೇಹದಲ್ಲಿ ಬೊಜ್ಜು ಎಷ್ಟಿದೆ, ಎಷ್ಟು ಕಡಿಮೆ ಮಾಡಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡ್ರೆ ಸರಿಯಾಗಿ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಏನು ಅಂದರೆ, ಮೊದಲನೇದಾಗಿ ರಿಯಲಿಸ್ಟಿಕ್ ಗೋಲ್ ಸೆಟ್ ಮಾಡಬೇಕು. ರಿಯಲಿಸ್ಟಿಕ್ ಗೋಲ್ ಅಂದರೆ ನನಗೆ ವಾರಕ್ಕೆ 1 ಕೆಜಿ ಈ ಥರ ವೆಯ್ಟ್ ಲಾಸ್ ಮಾಡಿದ್ರೆ 7 ವಾರಕ್ಕೆ 7 ಕೆಜಿ ಥರ ವೆಯ್ಟ್ ಲಾಸ್ ಆಗುತ್ತೆ. ಅಂದರೆ ಒಬ್ಬ 100 ಕೆಜಿ ಇರೋ ವ್ಯಕ್ತಿಗೆ 1 ವಾರಕ್ಕೆ 1 ಕೆಜಿ ಕಡಿಮೆ ಮಾಡೋದು ಅನ್ನೋದು 1% ಅಷ್ಟು ದೇಹದ ಬೊಜ್ಜು ಕಡಿಮೆ ಮಾಡೋ ಥರ ಟಾರ್ಗೆಟ್. ಬೊಜ್ಜು ಕಡಿಮೆ ಮಾಡಬೇಕು. ಯಾವತ್ತೇ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಬಹಳ ಮುಖ್ಯವಾದ ಗುರಿ ಏನಂದರೆ ಸುಮ್ಮನೆ ತೂಕ ಕಡಿಮೆ ಮಾಡೋದಲ್ಲ. ತುಂಬ ಜನರಿಗೆ ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ಅಂದರೆ ದೇಹದ ತೂಕ ಕಡಿಮೆ ಮಾಡೋಕ್ಕೂ ದೇಹದಲ್ಲಿರೋ ಬೊಜ್ಜು ಕಡಿಮೆ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೋಸ್ಕರ ಕೆಲವೊಂದು ರಾಂಗ್ ಮೆಥಡ್ಸು, ಶಾರ್ಟ್ ಕಟ್ಸು, ಡಿಟಾಕ್ಸ್ ಸೆಂಟ್ರು, ಶೇಕ್ ಕುಡಿಯೋದು ಅಥವಾ ತುಂಬ ಓಡೋದು, ಈ ರೀತಿ ಎಲ್ಲ ಮಾಡಿ ದೇಹದಲ್ಲಿ ಮಾಂಸಖಂಡಗಳನ್ನ ಕಡಿಮೆ ಮಾಡಿಕೊಂಡು ವೀಕ್ ಆಗಿ ಹೋಗ್ತಾರೆ. ಅದನ್ನ ಹೆಲ್ದಿ ಆರೋಗ್ಯಕರವಾದ ತೂಕ ಇಳಿಸಿರೋದು ಅಂತ ತಿಳ್ಕೊತಾರೆ. ಅದು ತಪ್ಪು. ಆರೋಗ್ಯಕರವಾಗಿ ತೂಕ ಇಳಿಸ್ಬೇಕು ಅಂದರೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ರೂಲ್ಸ್ಗಳನ್ನ ನೀವು ಅಪ್ಲೈ ಮಾಡಬೇಕು. ಸೊ ಮೊದಲನೇ ರೂಲ್ ಬಂದು, ನಿಮ್ಮ ದೇಹಕ್ಕೆ ಒಂದು ದಿನಕ್ಕೆ ಯಾವುದೇ ಆಕ್ಟಿವಿಟಿ ಮಾಡ್ದೇನೆ ಎಷ್ಟು ಕ್ಯಾಲೋರೀಸ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೀವು ಎಕ್ಸಾಂಪಲ್, ಒಂದು ಅಂದಾಜು ಈ ವೆಬ್ಸೈಟ್ ಏನಿದೆ TD ಕ್ಯಾಲ್ಕುಲೇಟರ್ ಅಂತ, ಇದರಲ್ಲಿ ನಿಮಗೆ ನಿಮ್ಮ ದೇಹದ ತೂಕ, ನಿಮ್ಮ ಏಜು, ವೆಯ್ಟು, ನಿಮ್ಮ ಎತ್ತರ ಇದೆಲ್ಲ ಹಾಕಿದರೆ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಕೊಡುತ್ತೆ. ಸ್ವಲ್ಪ ಆಕ್ಟಿವಿಟಿ ಮಾಡಿದರೆ ಎಷ್ಟು ತಿನ್ನಬೇಕು, ಅಥವಾ ಜಾಸ್ತಿ ಆಕ್ಟಿವಿಟಿ ಮಾಡಿದರೆ ಎಷ್ಟು ತಿನ್ನಬೇಕು, ಅಥವಾ ತುಂಬ ಎಕ್ಸಸೈಸ್ ಮಾಡ್ತಿದ್ದೀರಾ ಅವಾಗ ಎಷ್ಟು ತಿನ್ನಬೇಕು, ಈ ಥರ ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಸಿಗುತ್ತೆ. ಸೊ ಈ ವೆಬ್ಸೈಟ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಅನ್ನೋದು ಬಂದು ಒಂದು 2500 ಇದೆ ಅಂತ ತಿಳ್ಕೊಳ್ಳೋಣ. ಸೊ ನೀವು ಆಹಾರದಲ್ಲಿ ಒಂದು 500 ಕ್ಯಾಲರೀಸ್ ಕಡಿಮೆ ಮಾಡಿ ಪ್ರತಿದಿನ ಒಂದು 2000 ಕ್ಯಾಲರಿ ಅಷ್ಟು ಡಯೆಟ್ ಮಾಡ್ತಾ ಇದ್ದಾಗ ಅವಾಗ ಒಂದು ಆಹಾರದಿಂದ ಒಂದು 500 ಕ್ಯಾಲರಿ ಅಷ್ಟು ಕಡಿಮೆ ಆಯಿತು. 1 ಅವರ್ ಅಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೀರಾ ಅಂತ ಅನ್ಕೋಣ. ಅಪ್ರಾಕ್ಸಿಮೇಟ್ಲಿ ಒಂದು 400 500 ಕ್ಯಾಲರೀಸ್ ಅದರಲ್ಲಿ ಬರ್ನ್ ಆಗುತ್ತೆ ಅಂತ ಅನ್ಕೋಣ. ದಿನದಲ್ಲಿ ಒಂದು 5000 ಸ್ಟೆಪ್ಸ್ ವಾಕಿಂಗ್ ಮಾಡ್ತಿದ್ದೀರಾ ಅಂತ ಅನ್ಕೋಣ. ಅಲ್ಲಿ ಒಂದು 200 ಕ್ಯಾಲರಿ ಅಷ್ಟು ಬರ್ನ್ ಮಾಡ್ತಿದ್ದೀರಾ ಅಂತ ಅನ್ಕೋಣ. ಸೊ ಹತ್ತತ್ರ ಅಪ್ರಾಕ್ಸಿಮೇಟ್ಲಿ ಎಲ್ಲ ಸೇರಿ 1100 1200 ಕ್ಯಾಲರಿ ಅಷ್ಟು ಪ್ರತಿದಿನ ನೀವು ಕರಗಿಸ್ದಂಗೆ ಆಗುತ್ತೆ. ಒಬ್ಬರ ದೇಹದಲ್ಲಿ 1 ಕೆಜಿ ಅಷ್ಟು ಬೊಜ್ಜು ಕಡಿಮೆ ಮಾಡಬೇಕು ಅಂದರೆ ಅಂದಾಜು 7700 ಕ್ಯಾಲೋರಿಯಷ್ಟು ಒಬ್ಬ ಮನುಷ್ಯ ಕರಗಿಸ್ಬೇಕು. ಅವನು ಆಕ್ಟಿವಿಟಿ ಮಾಡಿ ಅಥವಾ ಆಹಾರದಿಂದ ಕಡಿಮೆ ಮಾಡಿ. ಆಹಾರನ ಕಡಿಮೆ ತಿಂದು ನೀವು ತಿನ್ನೋ ಕ್ಯಾಲೋರೀಸ್ ಕಡಿಮೆ ಆದರೆ ಅದು ತುಂಬ ಒಳ್ಳೆಯದಲ್ಲ. ಯಾಕಂದರೆ ದೇಹದಲ್ಲಿ ಮಸಲ್ ಎಲ್ಲ ಕಡಿಮೆ ಆಗಿ ನೀವು ವೀಕ್ ಆಗಿ ಹೇರ್ ಎಲ್ಲ ಉದುರೋಗುತ್ತೆ. ಅದೇನೇ ತುಂಬ ಕಡೆ ಈ ನ್ಯಾಚುರೋಪತಿ, ಆಯುರ್ವೇದಿಕ್ ಡಯಟ್ಗಳೆಲ್ಲ ಕೆಲವೊಂದು ತುಂಬ ಕಡಿಮೆ ಆಹಾರ ತಿನ್ನೋ ಥರ ಇರುತ್ತೆ. ಜ್ಯೂಸ್ ಡಯಟ್ ಮಾಡೋ ಥರ ಇರುತ್ತೆ, ಒಂದೇ ಹೊತ್ತು ತಿನ್ನೋ ಥರ ಇರುತ್ತೆ, 2 ಹೊತ್ತು ತಿನ್ನೋ ಥರ ಇರುತ್ತೆ. ಸೊ ಈ ರೀತಿ ಎಲ್ಲ ಮಾಡಿದಾಗ ನೀವು ತಿನ್ನೋ ಆಹಾರ ಕಡಿಮೆ ಆಗಿಬಿಡುತ್ತೆ. ಅದರಿಂದ ನಿಮಗೆ ವೆಯ್ಟ್ ಲಾಸ್ ಆದಾಗ ದೇಹದಲ್ಲಿ ಬೊಜ್ಜು ಮಾತ್ರ ಹೋಗಲ್ಲ, ಮಸಲ್ಲು ಕಡಿಮೆ ಆಗುತ್ತೆ. ನೀವೇ ಬೇಕಾದರೆ ಈ ಥರ ಡಯಟು, ಡಿಟಾಕ್ಸ್ ಅಂತ ಹೇಳಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗಿ ವೀಕ್ ಆಗಿ ಹೋಗ್ತಾರೆ. ಸ್ಕಿನ್ ಎಲ್ಲ ಲೂಸ್ ಆಗಿ ಬಾಡಿ ಎಲ್ಲ ಒಂಥರ ಫ್ಲಾಬಿ ಆಗುತ್ತೆ. ನೀವು ನನ್ನ ಕ್ಲೈಂಟ್ಗಳು ಎಲ್ಲರದ್ದು ರಿಸಲ್ಟ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಎಲ್ಲರದ್ದು ಬರೀ ಹೊಟ್ಟೆ ಮಾತ್ರ ಕಡಿಮೆ ಆಗಿರುತ್ತೆ, ನೋಡೋದಕ್ಕೆ ಫಿಟ್ಟಾಗಿ ಕಾಣ್ತಾ ಇರ್ತಾರೆ. ಅವರೆಲ್ಲ ಹೇಗೆ ಆ ಥರ ಫಿಟ್ಟಾಗಿ ಕಾಣ್ತಿರ್ತಾರೆ ಅಂದರೆ ಅವರು ನಾನು ಈ ವಿಡಿಯೋದಲ್ಲಿ ಹೇಳ್ತಿರುವಂಥ ಎಲ್ಲ ರೂಲ್ಸ್ಗಳನ್ನೂ ಫಾಲೋ ಮಾಡ್ತಾರೆ. ಸೊ ಇನ್ನೊಂದು ಬಂದು, ನಿಮಗೆ ಬರೇ ವಾಕಿಂಗ್ ಅಥವಾ ಕಾರ್ಡಿಯೋ, ನಿಮಗೇನೋ ಬೇರೆ ಏನೂ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಅದೇ ಮಾಡಿ, ಏರೋಬಿಕ್ಸು, ಕಾರ್ಡಿಯೋ, ಜುಂಬಾ ಅಂಥದ್ದು. ಬಟ್ ನಿಮ್ಮ ದೇಹದಲ್ಲಿ ನೀವು ಫಿಟ್ಟಾಗಿ ಕಾಣಬೇಕು, ದೇಹದಲ್ಲಿರೋ ಬೊಜ್ಜು ಮಾತ್ರ ಹೋಗಬೇಕು ಅಂದರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಥವಾ ಸ್ಟ್ರೆಂತ್ ಬೇಸ್ಡ್ ಟ್ರೈನಿಂಗ್, ಅದರಲ್ಲಿ ಸ್ವಿಮ್ಮಿಂಗ್ ಅಥವಾ ವೆಯ್ಟ್ ಟ್ರೈನಿಂಗ್, ಕ್ರಾಸ್ಫಿಟ್, ಈ ರೀತಿ ದೇಹಕ್ಕೆ ಚಾಲೆಂಜ್ ಮಾಡಬೇಕು. ದೇಹದ ಮಾಂಸಖಂಡಗಳಿಗೆ ಚಾಲೆಂಜ್ ಮಾಡುವಂತಹ ವ್ಯಾಯಾಮಗಳನ್ನ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಬೊಜ್ಜು ಕಡಿಮೆ ಆಗಿ ನೀವು ಫಿಟ್ ಆಗ್ತೀರಾ. ಓಕೆ, ಸುಮ್ಮನೆ ಓಡೋದು ಅಥವಾ ಬರೇ ಏರೋಬಿಕ್ಸು, ಬರೇ ಜುಂಬಾ ಅಂದರೆ, ನಾನು ಹೇಳ್ತಿರೋದು ಈ ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ಈ ಬರೇ ವಾಕಿಂಗ್ ಆಗಲಿ, ಕಾರ್ಡಿಯೋ ಆಗಲಿ, ಜುಂಬಾ ಆಗಲಿ, ಏರೋಬಿಕ್ಸ್ ಆಗಲಿ, ಇದು ತಪ್ಪು ಅಂತ ಅಲ್ಲ.
ಬಟ್ ಇದು ಒಂದನ್ನೇ ಮಾಡಬಾರ್ದು ಅಂತ. ಇದ್ರ ಜೊತೆಲಿ ಸ್ಟ್ರೆಂತ್ ಟ್ರೈನಿಂಗ್, ವೆಯ್ಟ್ ಟ್ರೈನಿಂಗ್ ಕನಿಷ್ಠ ಪಕ್ಷ ಮಿನಿಮಮ್ ಒಂದು 90ರಿಂದ 120 ನಿಮಿಷ ಆದ್ರೂ ಒಂದು ವಾರದಲ್ಲಿ ಮಾಡಿದ್ರೆ ನಿಮ್ಮ ದೇಹಕ್ಕೆ ಒಂದು ಮೆಸೇಜ್ ಸಿಗುತ್ತೆ. ಮಾಂಸಖಂಡಗಳನ್ನ ಕಡಿಮೆ ಮಾಡಬೇಡ, ಮಾಂಸಖಂಡಗಳನ್ನ ಸ್ಟ್ರಾಂಗ್ ಮಾಡು, ಆದ್ರೆ ಬೊಜ್ಜನ ಮಾತ್ರ ಕಡಿಮೆ ಮಾಡಬೇಕು. ನಮ್ಮ ದೇಹದಲ್ಲಿ ಒಂದು ಟೆಸ್ಟೋಸ್ಟ್ರಾನ್ ಅಂದ್ರೆ ಮಸಲ್ ಬಿಲ್ಡಿಂಗ್ ಹಾರ್ಮೋನ್ಗಳು ಚೆನ್ನಾಗಿ ಬೂಸ್ಟ್ ಆಗುತ್ತೆ, ಗ್ರೋತ್ ಹಾರ್ಮೋನ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಸೊ ಬೊಜ್ಜು ಮಾತ್ರ ಕಡಿಮೆ ಆಗುತ್ತೆ. ಮಾಂಸಖಂಡಗಳು ವೃದ್ಧಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮೇಂಟೈನ್ ಆಗುತ್ತೆ. ತುಂಬಾ ಬಿಗಿನರ್ಗಳಾಗಿದ್ರೆ ಅವರಿಗೆ ಮಾಂಸಖಂಡಗಳು ಗ್ರೋನ್ ಕೂಡ ಆಗುತ್ತೆ. ಬಟ್ ನಮ್ಮ ತರ ತುಂಬಾ ವರ್ಷದಿಂದ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಸ್ಲೋ ರಿಸಲ್ಟ್ ಬರುತ್ತೆ. ಮಸಲ್ ಗ್ರೋತ್ ಅನ್ನೋದು ಯಾವಾಗ್ಲೂ ಸ್ವಲ್ಪ ಸ್ಲೋ ಆಗೇ ಆಗುತ್ತೆ, ಬಟ್ ಬೊಜ್ಜು ಬೇಗನೆ ಕರಗಿಸಬಹುದು. 1 kg ನಿಮ್ಮ ದೇಹದ ತೂಕ ಅಪ್ರಾಕ್ಸಿಮೇಟ್ಲಿ ಒಂದು 80 kg ಇದೆ ಅಂದ್ರೆ ಅಟ್ಲೀಸ್ಟ್ ಒಂದು 80 ಗ್ರಾಮ್ ಅಷ್ಟು ಪ್ರೋಟೀನ್ ಆದ್ರೂ ನಿಮ್ಮ ಆಹಾರದಿಂದ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿದೀನಿ ಒಂದು ಲೀಸ್ಟ್. ಇದ್ರೆಲ್ಲ ಎಲ್ಲಾ ರೀತಿಯ ಆಹಾರಗಳಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅನ್ನೋದು. ಸೊ ನೀವು ತಿನ್ನೋ ಪೂರ್ತಿ ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಬರ್ತಿದೆ ಅನ್ನೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಬೊಜ್ಜು ಮಾತ್ರ ಹೋಗಲ್ಲ, ಮಾಂಸಖಂಡಗಳು ಕಡಿಮೆ ಆಗುತ್ತೆ, ಮತ್ತೆ ನಿಮಗೆ ಅದೇ ರೀತಿ ಒಳ್ಳೆ ಫಿಟ್ನೆಸ್ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಗೋಡೆ ಕಟ್ಟಬೇಕು ಅಂದ್ರೆ ಇಟ್ಟಿಗೆ ಬೇಕು, ಮರಳು ಬೇಕು, ಸಿಮೆಂಟ್ ಬೇಕು. ಇಟ್ಟಿಗೆ ಅನ್ನೋದು ಪ್ರೋಟೀನ್ ತರ. ಇಟ್ಟಿಗೆ ಬರೇ ಮರಳು ಮತ್ತೆ ಸಿಮೆಂಟ್ ಇಂದ ಗೋಡೆ ಕಟ್ಟಕ್ಕಾಗತ್ತಾ? ಅದೇ ರೀತಿನೇ ಪ್ರೋಟೀನ್ ಅಂಶ ನಿಮ್ಮ ಆಹಾರದಲ್ಲಿ ಇಲ್ಲ ಅಂದ್ರೆ ನೀವು ಒಂದು ಫಿಟ್ ಬಾಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೋಟೀನ್ ಎಲ್ಲದರಲ್ಲೂ ಇದೆ, ನಾವು ತಿನ್ನೋ ಅಕ್ಕಿನಲ್ಲೂ ಕೂಡ ಪ್ರೋಟೀನ್ ಇದೆ, ಬಟ್ ಕಡಿಮೆ ಅಂಶದಲ್ಲಿದೆ ಅಷ್ಟೇ. ಅನ್ನ ಅಥವಾ ರಾಗಿ ಅಥವಾ ಜೋಳ ಇದರಲ್ಲೂ ಪ್ರೋಟೀನ್ ಇರುತ್ತೆ, ಬಟ್ ಕಡಿಮೆ ಅಂಶದಲ್ಲಿರುತ್ತೆ. ಅದೇ ಕಾಳುಗಳು, ಬೇಳೆಗಳು, ಚಿಕನ್, ಫಿಶ್, ಎಗ್ಗು ಈ ರೀತಿ ಅಂಶಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಜಾಸ್ತಿ ಪ್ರೋಟೀನ್ ಇರುವಂತಹ ಆಹಾರಗಳನ್ನ ಸ್ವಲ್ಪ ನಮ್ಮ ಊಟದ ಜೊತೆ ಸೇರಿಸ್ಕೊಂಡ್ರೆ ಅವಾಗ ನಿಮಗೆ ವೆಯ್ಟ್ ಲಾಸ್ ಅಲ್ಲ, ಫ್ಯಾಟ್ ಲಾಸ್ ಮಾಡೋದು ಈಸಿ ಆಗುತ್ತೆ. ತುಂಬಾ ಜನ ಅನ್ಎಜುಕೇಟೆಡ್ಗಳು ಶೇಕ್ ಮಾರೋರು ಇಂಥವರೆಲ್ಲ ವೆಯ್ಟ್ ಲಾಸ್ ಗೈಡ್ ಮಾಡ್ತಾರೆ, ಬಟ್ ಅದರಲ್ಲಿ 90% ಜನ ಡಬಲ್ ವೆಯ್ಟ್ ಗೇನ್ ಆಗ್ತಾರೆ ವೆಯ್ಟ್ ಲಾಸ್ ಆದ್ಮೇಲೆ. ಅದಕ್ಕೆ ಕಾರಣ ಏನು ಅಂದ್ರೆ, ಒಂದು ಪ್ರೋಟೀನ್ ಇಂಟೇಕ್ ಮೇಂಟೈನ್ ಮಾಡಲ್ಲ, ಇನ್ನೊಂದು ಸ್ಟ್ರೆಂತ್ ಬೇಸ್ಡ್ ವ್ಯಾಯಾಮಗಳನ್ನ ಮಾಡಲ್ಲ. ಹಂಗೆ ಸುಮ್ಮನೆ ಕಡಿಮೆ ತಿಂದು ವೆಯ್ಟ್ ಮಾತ್ರ ಕಡಿಮೆ ಮಾಡ್ತಾರೆ, ಅದರಲ್ಲಿ ಬೊಜ್ಜು ಕಡಿಮೆ ಆಗಿರಲ್ಲ, ಬರೇ ಮಾಂಸಖಂಡಗಳು, ಮೂಳೆ ಎಲ್ಲ ವೀಕ್ ಆಗಿರುತ್ತೆ, ಬೋನ್ ಡೆನ್ಸಿಟಿ ಅಂತಾರೆ, ಅದೆಲ್ಲ ವೀಕ್ ಮಾಡ್ಕೊಂಡಿರ್ತಾರೆ. ಈ ರೀತಿ ತಪ್ಪು ವಿಧಾನದಲ್ಲಿ ತೂಕ ಕಡಿಮೆ ಮಾಡಿದ್ರೆ ನಿಮಗೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ನೀವು ಮತ್ತೆ ವೆಯ್ಟ್ ಗೇನ್ ಮಾಡ್ತೀರಾ, ಡಬಲ್ ವೆಯ್ಟ್ ಗೇನ್ ಮಾಡ್ತೀರಾ. ಇನ್ನೊಂದು ಅಂಶ ಏನು ಅಂದ್ರೆ ನಿದ್ದೆ. ಮಿನಿಮಮ್ 7ರಿಂದ 8 ಅವರ್ ಅಷ್ಟು ನಿದ್ದೆ ಬಹಳ ಮುಖ್ಯ. ನೀವು ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ನೀವು ಎಲ್ಲಾ ಸರಿಯಾಗಿ ಮಾಡಿದ್ರೂ ವೆಯ್ಟ್ ಲಾಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಉದಾಹರಣೆ ಬೇಕಂದ್ರೆ ನಾವೀಗ ಫಾರ್ ಎಕ್ಸಾಂಪಲ್ ತುಂಬಾ ಜನ ಈಗ ತಾಯಿಯಂದ್ರು ಮಗು ಹುಟ್ಟಿದಾಗ ಅವರಿಗೆ ನಿದ್ದೆ ಸರಿ ಇರೋದಿಲ್ಲ, ಅವ್ರಿಗೂ ಕೂಡ ಆ ಟೈಮಲ್ಲೇ ತುಂಬಾ ಜನ ವೆಯ್ಟ್ ಗೇನ್ ಆಗ್ಬಿಡ್ತಾರೆ. ಈ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ರೆ ಅವರಿಗೆ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗೋದಿಲ್ಲ. ನಾವು ತುಂಬಾ ಜನ ಈ ಪ್ರೆಗ್ನೆನ್ಸಿ ಆದ್ಮೇಲೆ, ಪೋಸ್ಟ್ ಡೆಲಿವರಿ ಆದ್ಮೇಲೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಜನರಿಗೆ ಅಸಿಸ್ಟ್ ಮಾಡ್ತೀವಿ. ಅದರಲ್ಲಿ ಯಾರಿಗೆ ನಿದ್ದೆ ಚೆನ್ನಾಗಿ ಆಗ್ತಿದೆ ಅವರು ವೆಯ್ಟ್ ಲಾಸ್ ಚೆನ್ನಾಗಿ ಮಾಡ್ತಾರೆ, ಯಾರಿಗೆ ನಿದ್ದೆ ಚೆನ್ನಾಗಿ ಆಗ್ತಿಲ್ಲ ಅವ್ರು ವೆಯ್ಟ್ ಲಾಸ್ ತುಂಬಾ ಸ್ಲೋ ಆಗಿ ಮಾಡ್ತಾರೆ. ಸಿಂಪಲ್. ಡಯಟು, ಆಹಾರ ಕ್ರಮ ಎಲ್ಲ ಸರಿ ಇದ್ರೂ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬಂದು ಸ್ಟ್ರೆಸ್ಸು. ನಿಮಗೆ ಯಾವುದೇ ರೀತಿ ಸಂಬಂಧಗಳಲ್ಲಿ ಸ್ಟ್ರೆಸ್ಸು, ಕೆಲಸದಲ್ಲಿ ಸ್ಟ್ರೆಸ್ಸು, ತುಂಬಾ ಕೆಲಸ ಮಾಡಿ ತುಂಬಾ ಟೆನ್ಷನ್ನು ಇದೆಲ್ಲ ಇದ್ರೂ ಕೂಡ ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ತರ ಸಿಚುವೇಶನ್ಗಳಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಮೆಡಿಟೇಷನ್ ಪ್ರಾಕ್ಟೀಸ್ನ ಅಳವಡಿಸ್ಕೊಳ್ಳೋದು ಕೂಡ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ಹೈಡ್ರೇಷನ್, ನೀರು ಕೂಡ ಚೆನ್ನಾಗಿ ಕುಡಿಬೇಕು. ನಿಮ್ಮ ದೇಹಕ್ಕೆ ತಕ್ಕಂಗೆ ಅಟ್ಲೀಸ್ಟ್ ಹುಡುಗಿಯರಿಗೆ ಮಿನಿಮಮ್ 2.7 ಲೀಟರ್, ಹುಡುಗರಿಗೆ ಮಿನಿಮಮ್ 3.7 ಲೀಟರ್. ನಮ್ಮ ದೇಹದ ತೂಕ ಮತ್ತೆ ಅಳತೆಗೆ ತಕ್ಕಂಗೆ ಡಿಫ್ರೆಂಟ್ ವಾಟರ್ ಇಂಟೇಕ್ ಬೇಕಾಗುತ್ತೆ. ಅದರ ಬಗ್ಗೆ ಒಂದು ಬೇರೆ ಶಾರ್ಟ್ಸ್ ರೀಲ್ ಮಾಡಿದ್ದೆ. ಸೊ ಮಿನಿಮಮ್ ಇಷ್ಟು, ಮ್ಯಾಕ್ಸಿಮಮ್ ಇನ್ನ 1 ಲೀಟರ್ ಅಷ್ಟು ಪ್ಲಸ್ ಅಂಡ್ ಮೈನಸ್ ಆದ್ರೂ ನಡೆಯುತ್ತೆ. ಮತ್ತೆ ಆಹಾರದಲ್ಲಿ ನಾರಿನಂಶ, ಪ್ರತಿ ಊಟದಲ್ಲೂ ಸ್ವಲ್ಪ ಸೊಪ್ಪು, ತರಕಾರಿ, ಪಲ್ಯ ಚೆನ್ನಾಗಿರ್ಬೇಕು. ಹೇಗೆ ಪ್ರತಿ ಊಟದಲ್ಲೂ ಪ್ರೋಟೀನ್ ಇಂಪಾರ್ಟೆಂಟು, ಹಾಗೆ ಪ್ರತಿ ಊಟದಲ್ಲೂ ಸೊಪ್ಪು, ತರಕಾರಿ, ಪಲ್ಯ ಕೂಡ ಚೆನ್ನಾಗಿ ತಗೊಂಡ್ರೆ ನಮಗೆ ಹೊಟ್ಟೆ ತುಂಬಿರೋ ಫೀಲಿಂಗ್ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ಸು, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಎಲ್ಲ ಜಾಸ್ತಿ ಸೊಪ್ಪಲ್ಲಿ, ನಾರಿನಂಶ ಬಂದು ಜಾಸ್ತಿ ಸೊಪ್ಪಲ್ಲಿ ಸಿಗುತ್ತೆ. ಯಾಕಂದ್ರೆ ಕರೆಕ್ಟ್ ಆಗಿ ನೀವು ಫೈಬರ್ ಇಂಟೇಕ್ ಫಾಲೋ ತಗೊಂಡಿಲ್ಲ ಅಂದ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬರೇ ಪ್ರೋಟೀನ್, ತುಂಬಾ ಜನ ಪ್ರೋಟೀನ್ ಇಂಪಾರ್ಟೆಂಟ್ ಅಂತ ಗೊತ್ತು, ಬಟ್ ಪ್ರೋಟೀನ್ ಮಾತ್ರ ತಿನ್ನೋದಲ್ಲ, ಅದನ್ನು ಒಂದು ರಾಂಗ್. ಇಲ್ಲಿ ವ್ಯಾಕರಣ, ಪದ ಬಳಕೆ ಇದೆಲ್ಲ ಸ್ವಲ್ಪ ನೀವು ಅನಲೈಸ್ ಮಾಡಬೇಕು. ಪ್ರೋಟೀನ್ ಇಂಪಾರ್ಟೆಂಟ್ ಅಂತ ಕೂಡ ಬರೇ ಅದೇ ತಿನ್ನೋದಲ್ಲ. ತುಂಬಾ ಜನ ಬರೇ ಬಾಯ್ಲ್ಡ್ ಚಿಕನ್, ಬರೇ ವೆಜಿಟೇಬಲ್ಸ್, ಈ ರೀತಿ ಬಾಡಿ ಬಿಲ್ಡರ್ಗಳು ಡಯಟ್ ಮಾಡೋದಕ್ಕೆ ಹೋಗಿ ಅವರು ಅಂತೂ ಆ ಥರ ಮಾಡಿ ಕೂಡ ಗಟ್ ಹೆಲ್ತ್ ಎಲ್ಲ ಹಾಳು ಮಾಡಿಕೊಂಡು, ಡೈಜೆಸ್ಟಿವ್ ಹೆಲ್ತ್ ಎಲ್ಲ ಹಾಳು ಮಾಡಿಕೊಂಡು ಟೆಂಪ್ರವರಿಯಾಗಿ ಮಾಡ್ತಾರೆ. ಈ ಥರ ಬಾಯ್ಲ್ಡ್ ಚಿಕನ್, ಉಪ್ಪು ಖಾರ ಮಸಾಲ ಬಿಟ್ಬಿಡೋದು, ಈ ರೀತಿ ಎಲ್ಲ. ಆ ರೀತಿ ಎಲ್ಲ ನೀವು ಯಾವುದೇ ವಿಷಯನ
ಜಾಸ್ತಿ ದಿನ ಮಾಡೋದಕ್ಕೆ ನಿಮಗೆ ಕಲ್ಪನೆನೂ ಮಾಡ್ಕೊಳಕ್ ಆಗ್ತಿಲ್ಲ, ಈ ರೀತಿ ಒಂದು ವಿಷಯನ ನಾನು 2 ವರ್ಷ 3 ವರ್ಷ ಮಾಡ್ತೀನಿ ಅಂದ್ರೆ ಆ ರೀತಿ ಡಯಟ್ಗಳನ್ನ ನೀವು ಯಾವತ್ತೂ ಪ್ರಯತ್ನ ಕೂಡ ಮಾಡಬೇಡಿ. ಸೊ ಅದೆಲ್ಲ ವೇಸ್ಟ್ ಆಕ್ಚುಲಿ. ನಿಮಗೆ ಯಾವತ್ತು ಊಟದಲ್ಲಿ ಉಪ್ಪು ಖಾರ ಮಸಾಲ ಎಲ್ಲ ಬಿಡೋ ಅವಶ್ಯಕತೆ ಇರುತ್ತೆ. ಅದೆಲ್ಲದು ನಮ್ಮ ಇಂಡಿಯನ್ ಫುಡ್ ಅಲ್ಲಿ ಮಸಾಲ ಐಟಮ್ಸ್ ಎಲ್ಲ ಏನಿದೆ, ಬಟ್ ಜಸ್ಟ್ ದಟ್ ಪ್ಯಾಕ್ಡ್ ಮಸಾಲಕ್ಕಿಂತ ಮನೆಯಲ್ಲೇ ಮಾಡಿರೋ ಮಸಾಲ ಐಟಮ್ಸ್ ಒಳ್ಳೇದು. ಮಿರ್ಚಿ ಆಗಲಿ, ಉಪ್ಪು ಖಾರ ಮಸಾಲ ಎಲ್ಲ ಕರೆಕ್ಟಾಗಿ ಬಳಸ್ಬೋದು ನೀವು. ನನ್ನ ವೃತ್ತಿಯಲ್ಲಿ ನನಗೆ ಎಷ್ಟು ಸಾವಿರಾರು ಜನರ ಜೊತೆ ವರ್ಕ್ ಮಾಡಿದ್ರು ಇವತ್ತಿನವರೆಗೂ ಒಬ್ಬರಿಗೂ ಕೂಡ ನಾನು ಉಪ್ಪು ಖಾರ ಮಸಾಲ ಎಲ್ಲ ಬಿಡಿಸಿಲ್ಲ. ಓಕೆ, ಸೊ ಬಿಡಿಸ್ದೆ ಕೂಡ ಅಷ್ಟೊಂದು ಜನರನ್ನ ಚೇಂಜ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲಲ್ಲಿರೋ ನಮ್ಮ ಕ್ಲೈಂಟ್ ಟೆಸ್ಟಿಮೋನಿಯಲ್ಸ್, ಇಂಟರ್ವ್ಯೂಸ್ ಎಲ್ಲ ನೋಡಿ ರಿಯಲಿಸ್ಟಿಕ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ರಿಸಲ್ಟ್ಸ್ಗಳನ್ನ ನಾವು ಶೇರ್ ಮಾಡ್ತೀವಿ. ನಿಮಗೂ ಕೂಡ ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್, ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ಗೆ ಪ್ರಪಂಚದ ಯಾವುದೇ ಮೂಲೆಯಿಂದ ಜಾಯ್ನ್ ಆಗ್ಬೋದು, ಯಾವುದೇ ಊರಿಂದ ಜಾಯ್ನ್ ಆಗ್ಬೋದು. ಅದರಲ್ಲಿ ಇದೇನೆ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ಕೊಡ್ತೀವಿ. ಎಲ್ಲಾ ರೀತಿಯ ಆಹಾರಗಳನ್ನು ತಿಂದು ಹೆಂಗೆ ಫಿಟ್ ಆಗೋದು ಅಂತ ಹೇಳ್ಕೊಡ್ತೀವಿ. ಎಲ್ಲ ಇರುತ್ತೆ, ರೈಸು, ರಾಗಿ, ಜೋಳ, ಕಾಳುಗಳು, ಬೆಳೆಗಳು, ಮಿಲೆಟ್ಸ್, ಚಿಕನ್, ಫಿಶ್, ಎಗ್ ಎಲ್ಲ ಇರುತ್ತೆ. ಅಂದ್ರೆ ಎಲ್ಲರೂ ಕೇಳ್ತಾರೆ, ನೀವು ಯಾವ ರೀತಿ ಡಯಟ್ ಕೊಡ್ತಾರೆ, ನೀವು ಯಾವ ರೀತಿ ಡಯಟ್ ಅನ್ನೋದು ಯಾವಾಗ ಇಂಡಿವಿಜುವಲಿ ಕಸ್ಟಮೈಸ್ಡ್. ನಾವು ಎಲ್ಲಾ ಫುಡ್ಗಳನ್ನು ಕೊಟ್ಟು ಹೆಂಗೆ ಯಾಕೆ ಒಂದು ಡಯಟ್ ನ ಮಾಡಿಸಿದ್ದು ಕಲಿಸ್ತೀವಿ ಅಂದ್ರೆ, ಅವ್ರು ಜಾಸ್ತಿ ದಿನ ಅದನ್ನ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ರಿಗೂ ಎಲ್ಲಾ ರೀತಿ ಫುಡ್ಗಳನ್ನ ಕೊಟ್ಟು ಅವ್ರನ್ನ ವೆಯ್ಟ್ ಲಾಸ್ ಮಾಡಿಸ್ತೀವಿ. ಹೆಲ್ದಿಯಾಗಿ ಫ್ಯಾಟ್ ಲಾಸ್ ಮಾಡಿ, ವ್ಯಾಯಾಮ ಮಾಡಿ ಹೆಂಗ್ ಮಾಡೋದು ಅಂತ ಕಲ್ಸ್ಕೊಡ್ತೀವಿ. ಬಿಕಾಸ್ ಜಾಸ್ತಿ ದಿನ ಮಾಡೋ ತರ ಇರ್ಲಿ ಅಂತ. ಸಿಂಪಲ್ ಆಗಿ ಬರೇ 1-2 ಆಪ್ಷನ್ಸ್ ಕೊಟ್ಟು ಬರೇ 0 ಕಾರ್ಬ್, ಲೋ ಕಾರ್ಬ್ ಇದೆಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ಅದನ್ನೆಲ್ಲ 10 ವರ್ಷಗಳ ಹಿಂದೆ ನನ್ನ ಕರಿಯರಲ್ಲಿ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಮಾಡಿದ್ದು. ಇವಾಗೆಲ್ಲ ನಮ್ಮ ಪ್ರೋಗ್ರಾಮ್ ತುಂಬಾ ಅಡ್ವಾನ್ಸ್ಡ್ ಲೆವೆಲಲ್ಲಿ ಹೆಲ್ದಿಯಾಗಿ ಮಾಡೋ ಥರ ಇದೆ. ಸೊ ನಿಮಗೂ ಕೂಡ ಈ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ದಿಯಾಗಿ ಹೆಂಗೆ ಫ್ಯಾಟ್ ಲಾಸ್ ಮಾಡೋದು ಅನ್ನೋದನ್ನ ಕಲಿತೀರಾ. ಕಲಿತು ಮುಂದೆ ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಕೆಲವೊಬ್ಬರಿಗೆ ಎಲ್ಲ ಗೊತ್ತಿದ್ದು ಮಾಡೋದಕ್ಕೆ ಬರೋದಿಲ್ಲ, ಅಥವಾ ಮಾಡೋ ವಿಲ್ ಪವರ್ ಇರೋದಿಲ್ಲ. ಅವರಿಗೆ ಅಕೌಂಟಬಿಲಿಟಿ ಅಂದ್ರೆ ಯಾರಾದ್ರೂ ಒಬ್ರು ಪ್ರತಿ ವಾರ ಕೇಳ್ತಾ ಇದ್ರೆ ಮಾಡೋ ಒಂದು ಡಿಸಿಪ್ಲಿನ್ ಬರುತ್ತೆ. ಇನ್ ಕೆಲವೊಬ್ರು ಎಲ್ಲ ಗೊತ್ತಿದ್ದು ಮಾಡೋದಿಲ್ಲ, ಅವ್ರನ್ನ ಯಾರು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಅನ್ಸುತ್ತೆ ನಾನೆಲ್ಲ PhD ನನಗೆಲ್ಲ ಗೊತ್ತು ಅಂತ ಅನ್ಸಿದ್ರೆ, ನನಗೆ ಇವತ್ತಿನವರೆಗೆ ನಾನು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ರು ಇವತ್ತಿಗೂ ನನ್ನ ಸ್ಟೂಡೆಂಟ್ ಅಂತಾನೆ ನಾನು ಟ್ರೀಟ್ ಮಾಡ್ಕೋತೀನಿ. ಬಟ್ ತುಂಬಾ ಜನರು ಸ್ವಲ್ಪ ಅಲ್ಪ ವಿಷಯಗಳು ಗೊತ್ತಿದ್ರು ಎಲ್ಲ ನನಗೆ ಗೊತ್ತು ಅಂತಾನೆ ಅನ್ಕೋತಾರೆ. ಬಟ್ ಡಿಪೆಂಡ್ಸ್. ಸೊ ಇದಿಷ್ಟು ವಿಷಯಗಳನ್ನ ಫಾಲೋ ಮಾಡಿದ್ರೆ ನೀವು ಹೆಲ್ದಿಯಾಗಿ 7 ವಾರದಲ್ಲಿ 7 kg ವೆಯ್ಟ್ ಲಾಸ್ ಮಾಡ್ಬೋದು. ಸೊ 1 ವಾರದಲ್ಲಿ 1 kg ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ 7700 ಕ್ಯಾಲರಿ ಬರ್ನ್ ಮಾಡಬೇಕು. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಡಯಟ್ ಅಲ್ಲಿ ಒಂದು 500 ಕ್ಯಾಲರೀಸ್ ಕಡಿಮೆ ಮಾಡಿ ಒಂದು 5000 ಸ್ಟೆಪ್ಸ್ ವಾಕಿಂಗು, ಡೈಲಿ 1 hour ಸ್ಟ್ರೆಂತ್ ಟ್ರೈನಿಂಗು ಅಥವಾ ವೆಯ್ಟ್ ಟ್ರೈನಿಂಗು ಅಥವಾ ಯೋಗ, ಈ ರೀತಿ ಏನಾದರೂ ಎಕ್ಸಸೈಸ್ ಮಾಡಿಕೊಂಡು ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ. ನಿಮ್ಮ ಯಾವ ದಿನ ನೀವು ಆಕ್ಟಿವಿಟಿ ಮಾಡ್ತಿಲ್ಲ ಅವಾಗ ಬೇಕಾದ್ರೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಡಿಮೆ ತಿನ್ನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ವಾರದಲ್ಲಿ ಅಟ್ಲೀಸ್ಟ್ 1 kg ಅಷ್ಟು ಆಗ್ಬೋದು. ಅದು ಡಿಪೆಂಡ್ಸ್. ಈಗ 50-60 kg ಕಡಿಮೆ ತೂಕ ಇರೋರಿಗೆ ವಾರಕ್ಕೆ 1 kgನೇ ಆಗ್ಬೇಕು ಅಂತಿಲ್ಲ. ಈಗ 60 kg ಇರೋ ವ್ಯಕ್ತಿಗೆ ವಾರಕ್ಕೆ 600 ಗ್ರಾಮ್ ಆದ್ರೂ ಒಳ್ಳೆ ರಿಸಲ್ಟೇನೆ. ಓಕೆ, ನಾನು ಯಾವ ತರ ಟಾರ್ಗೆಟ್ ಅಂದ್ರೆ ವಾರಕ್ಕೆ 1% ಆಫ್ ಬಾಡಿ ಫ್ಯಾಟ್ ಕಡಿಮೆ ಮಾಡೋ ತರ ಟಾರ್ಗೆಟ್ ಇಟ್ಕೊಳ್ಳಿ. ಅದು 100 kg ಇರೋ ವ್ಯಕ್ತಿಗೆ 1% ಅಂದ್ರೆ 1 kg, 80 kg ಇರೋ ವ್ಯಕ್ತಿಗೆ 1% ಅಂದ್ರೆ 800 ಗ್ರಾಮ್, 60 kg ಇರೋ ವ್ಯಕ್ತಿಗೆ 1% ಅಂದ್ರೆ 600 ಗ್ರಾಮ್. ಈ ತರ ಟಾರ್ಗೆಟ್ ಇಟ್ಕೊಂಡ್ರೆ ಸ್ವಲ್ಪ ಎಲ್ಲಾ ಫುಡ್ಗಳನ್ನು ತಿಂದು ಮಜವಾಗಿ, ಹೆಲ್ದಿಯಾಗಿ, ಈಸಿಯಾಗಿ ಫ್ಯಾಟ್ ಕಡಿಮೆ ಮಾಡ್ಬೋದು. ಕಷ್ಟ ಆಗೋದಿಲ್ಲ. ಇನ್ನ ಸ್ಲೋ ಆಗಿ ಮಾಡಿದ್ರೆ ಒಳ್ಳೇದು. ಬಟ್ ಎಲ್ರಿಗೂ ಪೇಷನ್ಸ್ ಇರ್ಬೇಕಲ್ಲ. ನಾವು ಯಾರಿಗಾದ್ರೂ ಸ್ಲೋ ಆಗಿ ನಿಮ್ದು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ನಿಮಗೆ ಸ್ಲೋ ಆಗುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ರೆ ಅವರು ಸ್ಲೋನಾ ಹಂಗಾದ್ರೆ ಬೇಡ ಬಿಡಿ. ಬೇಸಿಕಲಿ ಎಲ್ಲಾ ರೀತಿಯ ಆಹಾರಗಳನ್ನ ತಿನ್ಕೊಂಡು ಮಾಡೋದು ಕಲಿಸೋದು ಏನಕ್ಕೆ ಅಂದ್ರೆ, ಆ ತರ ಕಲಿಸಿದಾಗ ನೀವು ಜಾಸ್ತಿ ದಿನ ಅದನ್ನ ಮೇಂಟೈನ್ ಮಾಡೋದಕ್ಕಾಗುತ್ತೆ ಅನ್ನೋ ಒಂದು ಇದು. ಫಾಸ್ಟ್ ಆಗಿ ತುಂಬಾ ಅತಿ ಫಾಸ್ಟ್ ಆಗಿ ಮಾಡಿಸೋದಕ್ಕೂ ನನಗೆ ಗೊತ್ತು. ಬಟ್ ಆದ್ರೆ ಅದನ್ನ ನಾನು ಮಾಡಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಅದು ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ. ಅತಿಯಾಗಿ ತೀರಾ ಫಾಸ್ಟ್ ಆಗಿ ಅಥವಾ ಅರ್ಧಕ್ಕರ್ಧ ನಿಮ್ಮ ಆಹಾರದಲ್ಲಿ ಕಟ್ ಮಾಡಿ ಹೊಟ್ಟೆ ಹಸುವಿಂದ ಒದ್ದಾಡೋ ರೇಂಜಲ್ಲೆಲ್ಲ ಒಬ್ಬೊಬ್ರು ಡಯಟ್ ಮಾಡ್ತಾರೆ. ಆ ಥರ ಡಯಟ್ ಎಲ್ಲ ಮಾಡಿಸಲ್ಲ ನಾನು. ಸ್ವಲ್ಪ ಕರೆಕ್ಟಾಗಿ ಹೆಲ್ದಿಯಾಗಿ ತಿಂದು ಫಿಟ್ ಆಗಿ ಯಂಗ್ ಆಗಿ ಕಾಣೋ ಥರ, ನಿಮ್ಮ ಏಜ್ ರಿವರ್ಸ್ ಆಗಬೇಕು, ನೀವು ಫಿಟ್ ಆಗಿ ಕಾಣಬೇಕು, ಆ ರೀತಿ ಡಯಟ್ಗಳನ್ನ ನಾವು ಮಾಡಿಸೋದು. ನಿಮಗೂ ಜಾಯ್ನ್ ಆಗಬೇಕು ಪ್ರೋಗ್ರಾಮ್ ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೆಳಗಡೆ ಒಂದು ಡೀಟೇಲ್ಸ್ ಇದೆ, ಒಂದು ವಿಡಿಯೋ ಇದೆ, ಡೀಟೇಲ್ಡ್ ವಿಡಿಯೋ ಇದೆ. ಅದನ್ನ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ಕೇಳಿರುವಂತಹ ಒಂದು 7ರಿಂದ 8 ಪ್ರಶ್ನೆಗಳಿಗೆ ಉತ್ತರ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ನಾವು ನಿಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಮಾಡಿಸ್ಕೋತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.